ಎಲ್ಲರಿಗೂ ನಮಸ್ಕಾರ. ನಾವು ಯಾವುದೇ ಪೇಷಂಟ್ ನ ಟ್ರೀಟ್ ಮಾಡ್ಬೇಕಾದ್ರೆ ಆಹಾರ ಪದ್ಧತಿ ಬಹಳ ಮಹತ್ವ ಕೊಡ್ತೀವಿ. ಅವ್ರು ಹೆಂಗ್ ಆಹಾರ ಸೇವಿಸ್ಬೇಕು ಅನ್ನೋದನ್ನ ಪರ್ಟಿಕ್ಯುಲರ್ಲಿ ಆ ರೋಗಕ್ಕೆ ತಕ್ಕಂತೆ, ಆ ರೋಗಿಗೆ ತಕ್ಕಂತೆ ಹೇಳ್ಕೊಡ್ತಿರ್ತೀವಿ. ಯಾವ್ದನ್ನ ಅವಾಯ್ಡ್ ಮಾಡ್ಬೇಕು, ಯಾವ್ದನ್ನ ಸೇವಿಸ್ಬೇಕು ಅನ್ನೋದನ್ನ. ಯಾಕಂದ್ರೆ ಆಯುರ್ವೇದದಲ್ಲಿ ಆಹಾರವೇ ಔಷಧಿ ಅಂತ ಹೇಳ್ತೀವಿ ನಾವು. ಅನ್ನಂ ಔಷಧಂ, ಜಲಂ ಔಷಧಂ, ಅಗ್ನಿ ಔಷಧಂ ಅಂದ್ರೆ ಪಂಚಮಹಾಭೂತಗಳನ್ನು ಕೂಡ ಮೆಡಿಸಿನ್ಸ್ ರೂಪದಲ್ಲೇ ನಾವು ನೋಡ್ತೀವಿ. ಪ್ರತಿಯೊಂದು ಕೂಡ ದೇಹ ನಿರ್ಮಾಣಗೊಳ್ಳಲಿಕ್ಕೆ ಹೆಲ್ಪ್ ಮಾಡುವಂತಹ ಘಟಕ. ಹಂಗಿದ್ದಾಗ ಆಯುರ್ವೇದದಲ್ಲಿ ಒಂದು ಫೇಮಸ್ ಕೊಟೇಶನ್ ಐತಿ. ಏನಪ್ಪಾ ಅಂದ್ರೆ, ಯಾರಿಗೆ ಆಹಾರ ಹೆಂಗ್ ತಗೊಳ್ಬೇಕು ಅಂತ ಗೊತ್ತಿರ್ತದೋ ಅವ್ರಿಗೆ ಔಷಧಿ ಅವಶ್ಯಕತೆ ಇಲ್ಲ. ಯಾರಿಗೆ ಆಹಾರದ ಬಗ್ಗೆ ಅರಿವು ಇರಂಗಿಲ್ಲ ಅಥವಾ ಹೆಂಗ್ ತಗೊಳ್ಬೇಕು ಅಂತ ಗೊತ್ತಿರಂಗಿಲ್ಲ ಅವ್ರಿಗೂ ಔಷಧಿ ಅವಶ್ಯಕತೆ ಇಲ್ಲ. ಅಂದ್ರೆ ಏನು ಯೂಸ್ ಆಗುದಿಲ್ಲ ಅವ್ರಿಗೆ ಔಷಧಿ. ಅಷ್ಟು ಆಹಾರಕ್ಕೆ ನಾವು ಮಹತ್ವವನ್ನ ಕೊಡ್ತೀವಿ. ಹಂಗಾಗಿ ಪ್ರತಿಯೊಂದು ರೋಗವನ್ನ ನಾವು ಟ್ರೀಟ್ ಮಾಡ್ಬೇಕಾದ್ರೆ ಇಂತಿಂತ ಆಹಾರಗಳನ್ನ ಸೇವನೆ ಮಾಡ್ರಿ, ಇಂಥ ಆಹಾರಗಳನ್ನ ಬಿಡ್ರಿ ಅಂತ ಹೇಳ್ತೀವಿ. ಹೀಗೆ ಹೇಳ್ತಿರ್ಬೇಕಾದ್ರೆ ಮೊನ್ನೆ ನಾನು ಒಂದು ಪೇಷಂಟಿಗೆ ಹೇಳ್ದೆ, ಅಮ್ಮ ನೋಡ್ರಿ, ಸಾಯಂಕಾಲ ನೀವು ರಾಗಿ ಗಂಜಿಯನ್ನ ಕುಡೀರಿ. ರಾಗಿ ಹಿಟ್ಟನ್ನ ಗಂಜಿ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡು ಗಂಜಿ ಮಾಡ್ಕೊಂಡು ನೀವು ಅದನ್ನ ಸಾಂಬಾರ್ ಹಾಕೊಂಡು ಅಥವಾ ಏನೋ ರಸಂ ಹಾಕೊಂಡು ನೀವು ಕುಡೀರಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಬರೀ ರಾಗಿ ಗಂಜಿ ಹಾಕ್ರಿ, ನಮ್ಮ ಮನೆಯೊಳಗ ರಾಗಿ ಹಿಟ್ಟು, ಅದಕ್ಕೆ ರಾಗಿ ಮತ್ತೆ ಹೆಸರು, ಮಡಿಕೆ, ಉದ್ದು, ಮತ್ ಏನೇನ್ ಕಾಳು, ಜೋಳ, ಗೋಧಿ, ಏನೇನ್ ಎಲ್ಲಾ ಅದಾವ ಎಲ್ಲಾ ಸೇರಿಸಿದ್ ಒಂದ್ 21 ತರದ ಕಾಳುಗಳನ್ನ ಸೇರಿಸಿರುವಂತ ಒಂದ್ ಹಿಟ್ಟೈತಿ. ಆ ಹಿಟ್ಟಿನ ಗಂಜಿ ಕುಡಿತೀನಿ, ನನಗೆಲ್ಲಾ ಪೋಷಕಾಂಶಗಳು ಸಿಕ್ಬಿಡ್ತಾವು ಅಂತಂದ್ರು. ನನಗೆ ರಿಯಲಿ ಅದನ್ನ ಕೇಳಿ ಒಂದ್ ಕಡೆ ಒಂಥರ ಕೆಟ್ಟ ಅನಿಸ್ತು. ಏನೇನ್ ಆಗ್ಲಿಕ್ಕತ್ತದ ಅಂತ ಹೇಳಿ ಒಂದ್ ಕಡೆ ಸ್ವಲ್ಪ ಕಸಿವಿಸಿ ಆಯ್ತು. ನನ್ನ ಮೂಲ ಪ್ರಶ್ನೆ ಏನು ಅಂದ್ರೆ, ಹಿಂಗ್ಯಾಕ್ ಮಾಡ್ತೀರಿ? ರಾಗಿ ಗಂಜಿ ಅಂದ್ರೆ ರಾಗಿ ಗಂಜಿ ಮಾತ್ರ ಕುಡಿಬೇಕು, ಜೋಳದ ಗಂಜಿ ಅಂದ್ರೆ ಜೋಳದ ರೊಟ್ಟಿ ಮಾತ್ರ ತಿನ್ಬೇಕು ಅಥವಾ ಜೋಳದ ಗಂಜಿ ಮಾತ್ರ ಕುಡಿಬೇಕು, ಒಂದೇ ಕಾಳುಗಳನ್ನ ಅದನ್ನ ತಿನ್ಬೇಕು. ಯಾಕಂದ್ರೆ ಪ್ರತಿಯೊಂದು ಕಾಳುಗಳಿಗೂ, ಪ್ರತಿಯೊಂದು ಗ್ರೇನ್ಸ್ ಅಂತೇನ್ ಹೇಳ್ತೀವಿ, ತನ್ನದೇ ಆದಂತ ಸ್ಟ್ರಕ್ಚರ್ ಇರ್ತದೆ, ತನ್ನದೇ ಆದ ಪರ್ಟಿಕ್ಯುಲರ್ ಯುನೀಕ್ ಸ್ಟ್ರಕ್ಚರ್ ಇರ್ತದೆ ವಿಚ್ ರಿಕ್ವೈರ್ಸ್ ಡಿಫ್ರೆಂಟ್ ಎಂಜೈಮ್ಸ್. ಅದರದ ಪ್ರತಿಯೊಂದು ಕಾಳುಗಳಿಗೂ ಅದರದೇ ಆದಂತ ಡೈಜೆಸ್ಟಿವ್ ಟೈಮ್ ಇರ್ತದೆ. ನಿಮಗ ಫೀಲ್ ಆಗಿರ್ಬಹುದು, ರೊಟ್ಟಿ ತಿಂದಾಗಿರುವಂತ ಫೀಲು ಚಪಾತಿ ತಿಂದಾಗಿರುವುದಿಲ್ಲ, ಹೆವಿ ಫೀಲ್ ಆಗ್ತಿರ್ತದೆ. ಅದೇ ರಾಗಿದು ತಗೊಂಡಾಗ ಅಥವಾ ಹೆಸರಿನ ಕಾಳಿಂದ ಏನಾದ್ರು ಗಂಜಿ ಕುಡ್ದಾಗ ನಿಮ್ಗೊಂದು ಒಳಗಡೆ ತಂಪು ಫೀಲ್ ಇರ್ತದೆ ಬಾಡಿಗೆ, ಅದ್ರದ್ದು ಲೈಟ್ನೆಸ್ ಬೇರೆ ಇರ್ತದೆ. ಪ್ರತಿಯೊಂದು ಕಾಳುಗಳಿಗೂ ತನ್ನದೇ ಆದಂತ ಡೈಜೆಸ್ಟಿವ್ ಟೈಮ್ ಇರ್ತದೆ, ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಇರ್ತಾವು. ಅವನ್ನೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೇಳಿದವ್ರು ಯಾರು? ಇದು ಎಲ್ಲಿ ಕಾನ್ಸೆಪ್ಟ್ ಎಲ್ಲಿ ಸಿಗ್ತದ? ಯಾವ ಟೆಕ್ಸ್ಟ್ ಒಳಗೆ ಸಿಗ್ತದ? ಎಲ್ಲೂ ಇಲ್ಲ. ಇದು ನಾವೇ ಎಕ್ಸ್ಟ್ರಾ ಬ್ರೈನ್ ಯೂಸ್ ಮಾಡಿ ಕಾಯಿನ್ ಮಾಡ್ಕೊಂಡಿರುವಂತ ಒಂದು ಪದ್ಧತಿ. ಇದಕ್ಕೆ ಸಪೋರ್ಟ್. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಆರ್ ಡೂಯಿಂಗ್ ಸಚ್ ಥಿಂಗ್ಸ್. ಇಂಥ ಕೆಲ್ಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಸರ್ಗದ ಜೊತೆಗೆ ಇರಬೇಕು ಅನ್ನೋದನ್ನ ಆಯುರ್ವೇದ ಒತ್ತಿ ಹೇಳ್ತದ. ಮತ್ತು ನಾವು ನಿಸರ್ಗದ ಜೊತೆಗೆ ಇರಬೇಕು, ಸಿಂಪಲ್ ಆಗಿರಬೇಕು. ನೋಡ್ರಿ, ನಿಸರ್ಗ ಅಥವಾ ಈ ಬ್ರಹ್ಮಾಂಡಕ್ಕೆ ಈಗ ನಾವೇನ್ ಮಿಕ್ಸ್ ಮಾಡ್ತೀವಲ್ಲ, ಇದು ಸರಿ ಅನ್ಸಿದ್ರೆ, ಜೋಳದ ದಂಟು ಒಂದಿತ್ತು ಅಂತಂದ್ರೆ ಅದ್ರೊಳಗ ಒಂದ್ ಕಡೆ ಗೋಧಿ ಬೆಳಿತಿತ್ತು, ಒಂದ್ ಕಡೆ ಹೆಸರು ಬೆಳಿತಿತ್ತು, ಒಂದೊಂದ್ ಕಡೆ ರಾಗಿ ಬೆಳಿತಿತ್ತು, ಹೌದಾ? ಬಟ್ ಹಂಗಿಲ್ಲಲ್ಲ. ಒಂದೊಂದು ಕಾಳುಗಳು ಒಂದೊಂದು ಸೀಸನ್ ಒಳಗೆ ಬೆಳಿತಾವು, ಅದರದೇ ಆದಂತ ಗಿಡ ಮರಗಳು ಅದಾವು, ಅದರದೇ ದಂಟುಗಳು ಅದಾವು. ಬೇರೆ ಬೇರೆ ಸೀಸನ್ ಒಳಗೆ ಬೇರೆ ಬೇರೆ ಇಂಡಿವಿಜುವಲ್ ಆಗಿ ಬೆಳಿತಾವು. ನಾವು ಅವುಗಳನ್ನ ಇಂಡಿವಿಜುವಲ್ ಆಗಿ ಸೇವನೆ ಮಾಡೋದನ್ನ ಕಲಿಬೇಕು. ಆವಾಗ್ಲೇ ದೇಹಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಕೊಡ್ಬೋದು. ನೀವ್ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಏನಾಗ್ತದ ಅಂದ್ರೆ, ಡಿಫ್ರೆಂಟ್ ಡೈಜೆಸ್ಟಿವ್ ಟೈಮ್ ಇರುವಂತ ಗ್ರೇನ್ಸ್ ಅನ್ನ ನೀವು ಹಿಂಗ್ ಮಿಕ್ಸ್ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪೇರ್ಮೆಂಟ್ ಆಗ್ತದೆ, ಕನ್ಫ್ಯೂಷನ್ ಸ್ಟೇಟಸ್ಗೆ ಹೋಗ್ತದೆ. ಅವಾಗ ಡೈಜೆಸ್ಟಿವ್ ಇಶ್ಯೂ ಸ್ಟಾರ್ಟ್ ಆಗ್ತಾವ. ಬ್ಲೋಟಿಂಗ್ ಆಗೋದು, ಗ್ಯಾಸ್ ಫಾರ್ಮೇಶನ್ ಆಗೋದು, ವಿಪರೀತ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಹೆಡೇಕ್ ಬರುವಂಥದ್ದು, ಮೈಗ್ರೇನ್ ಸ್ಟಾರ್ಟ್ ಆಗುವಂಥದ್ದು, ಕಾನ್ಸ್ಟಿಪೇಷನ್ ಬರೋದು, ಅಥವಾ ಸಡನ್ ಆಗಿ ಡಯರಿಯಾ ಸ್ಟಾರ್ಟ್ ಆಗೋದು, ಗಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಗಟ್ ಪ್ರಾಬ್ಲಮ್ ಸ್ಟಾರ್ಟ್ ಆದಂದ್ರೆ ಆಟೋಮೆಟಿಕಲಿ ಡೆಲ್ಯೂಷನ್ಸು, ಇಲ್ಯೂಷನ್ಸು, ಇರಿಟೇಷನ್ಸು ಎಲ್ಲ ಸ್ಟಾರ್ಟ್ ಆಗ್ತಾವ. ಸೊ ಇದನ್ನ ಈ ಕಾನ್ಸೆಪ್ಟ್ ಹೇಳಿಕೊಟ್ಟವ್ರು ಯಾರು? ಇದನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಟೆಕ್ಸ್ಟ್, ಆಯುರ್ವೇದಿಕ್ ಟೆಕ್ಸ್ಟ್ ಒಳಗೆ ಇರುವಂತಹ ಫಾರ್ಮುಲೇಷನ್ಸ್ ಪ್ರಾಕ್ಟೀಸ್ ಮಾಡಿದ್ರೇ ಇವತ್ತು ಕ್ವಶನ್ ಮಾಡುವಂತಹ ಜನ ಸುತ್ತಮುತ್ತಲು ಇದ್ದಾಗ, ಇದಕ್ಕೆಲ್ಲೂ ಬೇಸ್ಲೆಸ್ ಇಂಥ ಆಹಾರಗಳನ್ನ ದಯವಿಟ್ಟು ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 1 at a time ಆಹಾರವನ್ನ ನೀವು ಯಾವುದೇ ತಿನ್ರಿ, ಒಂದನ್ನು ಮಾತ್ರ ಸೇವನೆ. ಚಪಾತಿ ತಿಂದ್ರೆ ಚಪಾತಿ ತಿನ್ರಿ, ಜೋಳದ ರೊಟ್ಟಿ ತಿಂದ್ರೆ ಜೋಳದ ರೊಟ್ಟಿ ತಿನ್ರಿ, ಅಥವಾ ರಾಗಿ ತಿಂದ್ರೆ ರಾಗಿ ತಿನ್ರಿ. ಅದನ್ನ ಅಲವ್ ಮಾಡ್ರಿ, ದೇಹಕ್ಕೆ ಅದು ಸಂಪೂರ್ಣವಾಗಿ ಡೈಜೆಷನ್ ಆಗ್ಲಿಕ್ಕೆ ಅಲವ್ ಮಾಡ್ರಿ. ವೆನ್ ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಕ್ಲೆನ್ಸ್ಡ್, ದೆನ್ ಯು ಟೇಕ್ 1 more molecule. ಆವಾಗ ದೇಹ ಅದನ್ನ ಸರಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಇಲ್ಲ ಅಂತಂದ್ರೆ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸರಿಯಾಗಿ ಸಿಗುದಿಲ್ಲ, ಮಾಲ್ ಅಬ್ಸಾರ್ಪ್ಷನ್ ಆಗ್ತದೆ.
ಸೆಕೆಂಡು, ದೇಹ ಕಾಂಪ್ಲೆಕ್ಸ್ ಪ್ರೊಸೆಸಿಂಗ್ ಮಾಡ್ಕೊಳ್ಳಿಕ್ ಶುರು ಆಗ್ತದೆ. ಆಕ್ಚುಲಿ ದೇಹ ಬಹಳ, ಫಸ್ಟ್ ಆಫ್ ಆಲ್ ನಮ್ಮ ದೇಹವೇ ಬಹಳ ಕಾಂಪ್ಲೆಕ್ಸ್ ಒಂದು ಸ್ಟ್ರಕ್ಚರು, ಅದು ಮತ್ತಿಷ್ಟು ನಾವು ಕಾಂಪ್ಲೆಕ್ಸ್ ಮಾಡ್ತೀವಿ. ಆ ಕೆಲಸವನ್ನ ಮಾಡ್ಲಾರ್ದೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವು ಹಿರಿಯರು ಮಾಡಿಟ್ಟಿರುವಂತ ರೆಸಿಪೀಸ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ಸಿಂಪಲ್ ಆಗಿರ್ಬೇಕು. ಸಿಂಪಲ್ ಮತ್ತು ಒಂದೇ ಮಾಲಿಕ್ಯೂಲ್ ಹೊಂದಿರುವಂತ ರೆಸಿಪೀಸ್ ಅನ್ನ 1 at a time ಸೇವನೆಯನ್ನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ದೇಹಕ್ಕೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗುದಿಲ್ಲ. ನಾವು ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ದಂಗ ಆಗ್ತದೆ. ಓಕೆ, ಈಗ ನಿಮ್ಮ ಮನೆಗೆನೆ ಒಂದೇ ಮೆಂಟಾಲಿಟಿ ಒಬ್ಬರೇ ಬಂದ್ರೆ ವಿ ಕ್ಯಾನ್ ಮೇಕ್ ದಮ್ ಟು ಸಿಟ್ ಅಂಡ್ ಟಾಕ್ ಟು ದೆಮ್. ಆರಾಮಾಗಿ ಅವ್ರ ಜೊತೆ ಡೀಲ್ ಮಾಡ್ಬೋದು. ಒಂದು 10 ಟೈಪ್ ವಿಚಾರ ಉಳ್ಳಂತ ಒಂದು 10 ಜನ ಒಮ್ಮೆಲೆ ಎಂಟರ್ ಆಗಿ ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಬಂದ್ರೆ ವಿಲ್ ಗೆಟ್ ಕನ್ಫ್ಯೂಷನ್, ರೈಟ್? ಯು ಕಾಂಟ್ ಡೀಲ್ ವಿತ್ ಎನಿಬಡಿ. ಅವಾಗ ರಿಸಲ್ಟ್ ಇಸ್ 0. ಹಂಗ ಸೇಮ್ ಆಗ್ತದೆ. ದಯವಿಟ್ಟು ಈ ಮಿಕ್ಸಿಂಗ್ ಕಲ್ಚರ್ ಏನದಲ್ಲ, ಈಗ ಹಣ್ಣುಗಳನ್ನ ಮಿಕ್ಸ್ ಮಾಡೋದು, ಕಾಳುಗಳನ್ನ ಮಿಕ್ಸ್ ಮಾಡೋದು, ಎಲ್ಲ ವೆಜಿಟೇಬಲ್ಸ್ ಹಾಕಿ ಒಂದು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಅಂತ ಏನೋ ಒಂದ್ ಮಾಡ್ತಾರ. ಅದು ಹೋಟೆಲ್ ನಲ್ಲಿ ಯಾವಾಗಾರ ಒಂದ್ಸರಿ ಹೋಗಿ ತಿನ್ಲಿಕ್ಕೆ ಅಡ್ಡಿ ಇಲ್ಲ. ನಾನಂತೂ ಅದಕ್ಕೆ ಆಕ್ಚುಲಿ ಶನಿವಾರ ಪಲ್ಯ ಅಂತ ಹೆಸರಿಟ್ಟೇನೆ. ಯಾಕಂದ್ರೆ ಸಂಡೇ ನಾವು ವೆಜಿಟೇಬಲ್ಸ್ ಅಂತ ತರ್ತಿರ್ತೀವಿ, ಶನಿವಾರ ಫ್ರಿಡ್ಜ್ ಕ್ಲೀನ್ ಮಾಡ್ತಿರ್ತೀವಿ. ಆ ಟೈಮ್ ಒಳಗೆ ಅಲ್ಲೊಂದ್ ಇವೊಂದ್ ಯಾವ ಉಳಿದಿರ್ತಾವ ತಗೊಂಡ್ ಬಂದು ಅದನ್ನ ಮಾಡುವಂಥದ್ದು. ಈವನ್ ದ್ಯಾಟ್ ಇಸ್ ನಾಟ್ ಗುಡ್. ನೀವು ಪ್ರಾಪರ್ ಆಗಿ ಒಂದೊಂದೇ ಹೀರಿಕಾಯಿ ಪಲ್ಯ ಮಾಡಿದ್ರೆ ಹೀರಿಕಾಯಿ ಪಲ್ಯ ಅಷ್ಟ ಮಾಡ್ರಿ, ಮಡಿಕೆ ಕಾಳು ಪಲ್ಯ ಮಾಡಿದ್ರೆ ಮಡಿಕೆ ಕಾಳು ಪಲ್ಯ ಹಂಗ ಮಾಡ್ರಿ. ಈ ರೀತಿಯಾಗಿ ಇಂಡಿವಿಜುವಲ್ ಆಗಿ ನಾವು ಮಾಲಿಕ್ಯೂಲ್ ಸೇವನೆ ಮಾಡೋದ್ರಿಂದ ಡೆಫಿನೆಟ್ಲಿ ಬಾಡಿಗೆ ಡೈಜೆಷನ್ ಮಾಡ್ಲಿಕ್ಕೆ, ಪ್ರಾಪರ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಿಕ್ಕೆ, ಗ್ರೋತ್ ಆಗ್ಲಿಕ್ಕೆ, ಫಂಕ್ಷನ್ಸ್ ಪ್ರಾಪರ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಈ ರೀತಿಯಾದಂತಹ ಸರಿಯಾದ ನಾಲೆಜ್ ನಿಮಗೆ ಸಿಗಬೇಕು ಅಂತಂದ್ರೆ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡ್ತಾ ಇದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದೆನ್ ಬೆಲ್ ಬಟನ್ ಅನ್ನ ನೀವು ಪ್ರೆಸ್ ಮಾಡ್ರಿ, ಸೊ ದಟ್ ವಿಲ್ ಗೆಟ್ ಆಲ್ ದ ವಿಡಿಯೋಸ್ ವಿಚ್ ಎವರ್ ಐ ಅಪ್ಲೋಡ್. ಓಕೆ, ನೀವು ವಾಚ್ ಮಾಡ್ಬೋದು ಅಂಡ್ ಲೈಕ್ ಮಾಡ್ರಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡ್ರಿ. ಐ ಡೋಂಟ್ ಫೋರ್ಸ್ ಎನಿಬಡಿ ಟು ಲೈಕ್. ಸುಮ್ಮನೆ ಲೈಕ್ ಮಾಡ್ರಿ ಅಂತ ಹೇಳೋದಿಲ್ಲ. ಲೈಕ್ ಮಾಡ್ರಿ ಅಂಡ್ ಇಫ್ ಯು ಫೀಲ್ ಬೆಟರ್, ಹೌದು ಈ ನಾಲೆಜ್ ಸರಿಯಾಗಿದೆ ಅಂತಂದ್ರೆ ಯು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು.